ನಿಮ್ಮ ಫೋನ್ ಹೊಸದಾಗಿದ್ದಾಗ ರಾಕೆಟ್ ಥರ ಫಾಸ್ಟ್ ಇತ್ತು. ಈಗ ವಾಟ್ಸಪ್ ಓಪನ್ ಮಾಡೋಕ್ಕೆ ಕೂಡ ಮೊಬೈಲ್ ಯೋಚನೆ ಮಾಡ್ತಾ ಇದೆಯಾ? ಸೊ ಫೋನು ಹಳೇದಾಗಿದೆ ಅಂತ ತಕ್ಷಣ ಹೊಸ ಫೋನ್ನ ಪರ್ಚೇಸ್ ಮಾಡೋದಕ್ಕಂತೂ ಹೋಗಬೇಡಿ. ನಿಮ್ಮ ಫೋನು ಸ್ಲೋ ಆಗೋದಕ್ಕೆ ಈ 5 ರೀಸನ್ಗಳೇ ಮೇನ್ ರೀಸನ್ ಆಗಿರುತ್ತೆ. ಸೊ ಕೊನೆ ರೀಸನ್ ಮಾತ್ರ ತುಂಬ ಜನ ಅಬ್ಸರ್ವ್ ಮಾಡೋದಿಲ್ಲ. ಸೊ ಅದು ನಿಮ್ಮ ಫೋನ್ ಪರ್ಫಾರ್ಮೆನ್ಸ್ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಸೊ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಂಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಫೋನ್ ಸ್ಲೋ ಆಗಿದ್ರೆ ಈ ವಿಡಿಯೋಸ್ನ ಖಂಡಿತ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಕೊನೆಯಲ್ಲಿ ನಾನು ಫೋನ್ ಫಾಸ್ಟ್ ಆಗೋದಕ್ಕೆ ನೀವು ಈಗಲೇ ಮಾಡಬೇಕಾಗಿರತಕ್ಕಂಥ ಸಿಂಪಲ್ ಸೆಟ್ಟಿಂಗ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ರೀಸನ್ ಬಂದ್ಬಿಟ್ಟು ಫೋನ್ ಸ್ಟೋರೇಜು ಬಂದು ಫುಲ್ ಆಗಿರೋದು. ಸೊ ನಿಮ್ಮ ಫೋನ್ನಲ್ಲಿ 128 GB ಸ್ಟೋರೇಜ್ ಇದ್ದರೆ ಉದಾಹರಣೆಗೆ, ಅದನ್ನು 125 GB ತುಂಬಿಸಿ ಬಳಸೋದು ಒಳ್ಳೆ ಐಡಿಯಾ ಅಲ್ಲ. ಸೊ ಫೋಟೋಸು, ವಿಡಿಯೋಸು, ವಾಟ್ಸಪ್ ಫೈಲ್ಸು, ಡೌನ್ಲೋಡ್ಸ್ ಹೀಗೆ ಸ್ಟೋರೇಜ್ ತುಂಬುತ್ತಾ ಹೋದಂತೆಲ್ಲ ಫೋನ್ಗೆ ಫೈಲ್ಸ್ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬೋದು. ಅಂದರೆ ಫೋನ್ ತುಂಬ ಎಷ್ಟು ಸ್ಟೋರೇಜ್ ಹೋಗ್ತಾ ಇರುತ್ತಲ್ವ, ಅಷ್ಟೇ ನಿಮ್ಮ ಮೊಬೈಲ್ ಕೂಡ ಸ್ಲೋ ಆಗುತ್ತೆ. ಸೊ ಇದನ್ನು ಹೆಂಗೆ ಚೆಕ್ ಮಾಡ್ಬೋದು ಅಂತ ಹೇಳಿದ್ರೆ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸ್ಟೋರೇಜ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ನಿಮ್ಮ ಮೊಬೈಲ್ನ ಸ್ಟೋರೇಜ್ ಎಷ್ಟಿದೆ, ಅದರಲ್ಲಿ ನೀವು ಎಷ್ಟು ಆಕ್ಯುಪೈ ಮಾಡ್ಕೊಂಡಿದ್ದೀರ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಸ್ಟೋರೇಜ್ ಆಲ್ಮೋಸ್ಟ್ ಫುಲ್ ಆಗಿದೆ ಅಂತ ಹೇಳಿದ್ರೆ ಅನ್ನೆಸೆಸರಿ ವಿಡಿಯೋಸು, ಡೌನ್ಲೋಡ್ಸು ಮತ್ತು ಡೂಪ್ಲಿಕೇಟ್ ಫೈಲ್ನ ರಿಮೂವ್ ಮಾಡಿ ಆದಷ್ಟು ಬೇಗ. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗು, ರ್ಯಾಂಡಮ್ ಫೋನ್ ಕ್ಲೀನರ್ ಆ್ಯಪ್ಸ್ ಇನ್ಸ್ಟಾಲ್ ಮಾಡಿ ಎಲ್ಲವನ್ನೂ ಡಿಲೀಟ್ ಮಾಡೋಕ್ಕಂತ ಹೋಗಬೇಡಿ. ಅಂದರೆ ಇಂಪಾರ್ಟೆಂಟ್ ಯಾವುದು ಇದೆ ಗೊತ್ತೋ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇಟ್ಕೊಂಡು ಬೇಡದಿರೋದನ್ನು ಅನ್ಇನ್ಸ್ಟಾಲ್ ಮಾಡಿ. ಸೊ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಆ್ಯಪ್ಸು. ಸೊ ಎರಡನೇ ಮೇನ್ ರೀಸನ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಆ್ಯಪ್ಸ್ನಲ್ಲಿ ಓಡ್ತಾ ಇರ್ತಕ್ಕಂಥ ಆ್ಯಪ್ಸ್ನೆಲ್ಲ ಹಾಗೆ ಇಟ್ಕೊಂಡಿರೋದು. ಫಾರ್ ಅನ್ ಎಕ್ಸಾಂಪಲ್, ನೀವೇನಾದ್ರು ಇನ್ಸ್ಟಾಗ್ರಾಮ್ ಕ್ಲೋಸ್ ಮಾಡಿದ್ರು, ವಾಟ್ಸಪ್ ಆಗಿರ್ಬೋದು, ಮ್ಯಾಪ್ ಆಗಿರ್ಬೋದು, ಶಾಪಿಂಗ್ ಅಪ್ಲಿಕೇಶನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಕೆಲವೊಂದು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ರ್ಯಾಮು, ಪ್ರೊಸೆಸರ್ ಮತ್ತು ಬ್ಯಾಟ್ರಿ ರಿಸೋರ್ಸ್ ಬಳಕೆ ಆಗ್ಬೋದು. ಫಾರ್ ಅನ್ ಎಕ್ಸಾಂಪಲ್, ಇನ್ಸ್ಟಾಗ್ರಾಮ್ನ ನೀವು ಯೂಸ್ ಮಾಡಿರೋದಿಲ್ಲ, 5 ಮಿನಿಟ್ಸ್ ಏನೋ ಚೆಕ್ ಮಾಡಬೇಕಂತ ಹಂಗೆ ಇಟ್ಬಿಟ್ಟಿರ್ತೀರ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಅದು ರನ್ನಿಂಗ್ ಆಗ್ತಾ ಇರುತ್ತೆ. ರನ್ನಿಂಗ್ ಏನೇನು ತಗೊಳುತ್ತೆ ಅಂತ ಹೇಳಿದ್ರೆ, ಅದರ ಕಾಂಟ್ಯಾಕ್ಟ್ ಆಗಿರ್ಬೋದು, ಮ್ಯಾಪ್ ಅಪ್ಲಿಕೇಶನ್ ಆಗಿರ್ಬೋದು, ಎಲ್ಲವನ್ನೂ ತೊಗೊಂಡು ಬ್ಯಾಟ್ರಿ ಡ್ರೈನ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೆಂಗೆ ನೀವು ಡಿಸೇಬಲ್ ಮಾಡ್ಬೋದು ಅಂತ ಹೇಳಿದ್ರೆ, ಸೆಟ್ಟಿಂಗ್ಸ್ಗೆ ಹೋಗಿ ಆ್ಯಪ್ಸ್ಗೆ ಹೋಗ್ಬಿಟ್ಟು ಅನ್ವಾಂಟೆಡ್ ಆ್ಯಪ್ಸ್ಗೆ ಹೋಗಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಡ ಅಂತ ಅಂದ್ಬಿಟ್ಟು ಬ್ಯಾಟ್ರಿ ಅಥವಾ ಬ್ಯಾಕ್ಗ್ರೌಂಡ್ ಯೂಸೇಜನ್ನು ಡಿಸೇಬಲ್ ಮಾಡ್ಬೋದು. ಸೊ ನಿಮ್ಮ ಫೋನಲ್ಲಿ ಇರತಕ್ಕಂಥ ಆಪ್ಷನ್ಸ್ಗೆ ಅನುಗುಣವಾಗಿ ನೀವು ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿನೂ ಕೂಡ ಕಡಿಮೆ ಮಾಡ್ಬೋದು. ಸೊ ಆದರೆ ಎಲ್ಲ ಆ್ಯಪು ಕೂಡ ರಿಸ್ಟ್ರಿಕ್ಟ್ ಹಾಕೋದಕ್ಕಂತೂ ಹೋಗಬೇಡಿ. ಕೆಲವೊಂದು ಆ್ಯಪ್ಸ್ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗುತ್ತೆ. ಮೂರನೇ ರೀಸನ್ ಬಂದ್ಬಿಟ್ಟು ಫೋನ್ ಅಪ್ಡೇಟ್ ಮಾಡದೇ ಇರ್ತಕ್ಕಂಥದ್ದು. ಸೊ ಇದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದೆ. ನೀವು ಏನಕ್ಕೆ ಅಂತಂದರೆ, ನೀವು ಫೋನ್ ಅಪ್ಡೇಟ್ ಮಾಡದೆ ಇವಾಗ ತುಂಬ ಜನ ಯೂಸ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಅಪ್ಡೇಟ್ಸ್ನಲ್ಲಿ ಸೆಕ್ಯೂರಿಟಿ ಫಿಕ್ಸಸ್ ಮಾತ್ರ ಅಲ್ಲ, ಬಗ್ಸ್ ಮತ್ತು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ಸ್ ಕೂಡ ಅದ್ರ ಮೇಲೆ ಪರಿಣಾಮ ಬೀರ್ಬೋದು. ಸೊ ಹಾಗಾಗಿ ನೀವೇನಾದ್ರು ಅಪ್ಡೇಟ್ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೋರಿಸುತ್ತೆ ಏನಾದ್ರು ರೀಸೆಂಟ್ ಅಪ್ಡೇಟ್ ಏನಾದ್ರು ಇದೆಯಾ ಅಂತ ಅಂದ್ಬಿಟ್ಟು. ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನೆಕ್ಸ್ಟು, ಫೋನ್ ತುಂಬ ಅಂದರೆ ತುಂಬ ಓವರ್ ಹೀಟಿಂಗ್ ಆಗೋದು. ಸೊ ಫೋನ್ ತುಂಬ ಬಿಸಿಯಾಗಿದ್ದರೆ ಪರ್ಫಾರ್ಮೆನ್ಸ್ ಆಟೋಮೆಟಿಕಲಿ ಕಡಿಮೆ ಆಗ್ಬೋದು. ಸೊ ಗೇಮಿಂಗ್ ಏನಾದ್ರು ಮಾಡ್ತಾ ಚಾರ್ಜ್ ಮಾಡೋದು, ಮತ್ತು ಫೋಟೋ ಅಥವಾ ವಿಡಿಯೋ ಏನಾದ್ರು ನೋಡಿಕೊಂಡು ಲೈಕ್ ನೀವು ಚಾರ್ಜ್ ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ವೀಡಿಯೋಸು ಬರ್ತೈತೆ ಅಲ್ವಾ, ವೀಡಿಯೋಸ್ನ ನೋಡ್ಕೊಂಡು ಚಾರ್ಜ್ ಮಾಡೋದು, ಡೈರೆಕ್ಟ್ ಸನ್ಲೈಟಲ್ಲಿ ಫೋನ್ನ ಯೂಸ್ ಮಾಡೋದು, ತುಂಬ ಬಿಸಿಲಿರ್ಬೇಕಾದ್ರೆ ಮೊಬೈಲ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಟ್ರಿಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಸೊ ಲಾಂಗ್ ಟೈಮ್ ಹೆವಿ ಆ್ಯಪ್ಸ್ನ ಬಳಸೋದು. ಫಾರ್ ಅನ್ ಎಕ್ಸಾಂಪಲ್, ನೀವ್ಯಾರು ತುಂಬ MB ಇರ್ತಕ್ಕಂಥ ಅಪ್ಲಿಕೇಶನ್ನ ನೀವು ತುಂಬ ಲಾಂಗ್ ಹೊತ್ತು ಯೂಸ್ ಮಾಡೋದು ಹೆಂಗೆ ಅಂದರೆ, ಬೈ ಡಿಫಾಲ್ಟ್ ಮೊಬೈಲ್ ಬ್ಯಾಟ್ರಿ ಹೀಟ್ ಆಗೇ ಆಗುತ್ತೆ. ಸೊ ಫೋನ್ ಏನಾದ್ರು ಬಿಸಿ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ನೀವು ಹೆವಿ ಯೂಸೇಜನ್ನ ಕಡಿಮೆ ಮಾಡಿ, ಮ್ಯಾಪ್ ಯೂಸ್ ಮಾಡೋದು ಅಥವಾ ಗೇಮ್ ಆಡೋದನ್ನು ಕಡಿಮೆ ಮಾಡಿ, ಗೇಮ್ ಆಡ್ಕೊಂಡು ಚಾರ್ಜಿಂಗ್ ಮಾಡೋದಕ್ಕಂತೂ ಹೋಗ್ಬೇಡಿ. ಸೊ ಫೋನ್ ಕೂಲಿಂಗ್ ಮಾಡೋದಕ್ಕೆ ನೀವು ಅದು ಫ್ರಿಡ್ಜ್ ಅಥವಾ ಫ್ರೀಝರ್ಗೆ ಹಾಕೋ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ, ಹಾಕೋ ನೆಸೆಸಿಟಿ ಇರೋದಿಲ್ಲ. ಸ್ವಲ್ಪ ಹೊತ್ತು ಮೊಬೈಲ್ನ ಯೂಸ್ ಮಾಡೋದಂತ ಒಂದು 15 to 15 ಮಿನಿಟ್ಸ್ ಸಿಕ್ಕಿದ್ರೆ ಮೊಬೈಲ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಸೊ ಮೇನ್ ರೀಸನ್ ಬಂದುಬಿಟ್ಟು, ಸೊ ಹೆವಿ ಆ್ಯಪ್ಸು ಮತ್ತು ಓಲ್ಡ್ ಫೋನು. ಸೊ ನಿಮ್ಮ ಫೋನಲ್ಲಿ ಅಪ್ಲಿಕೇಶನ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ಮು ಸೊ ಲೈಕ್ ನ್ಯೂ ಆಗ್ತಾ ಹೋದಂಗೆಲ್ಲ ಹಾರ್ಡ್ವೇರು ಕೂಡ ಅದೇ ಆಗಿರುತ್ತೆ. ಸೊ ಹೊಸ ವರ್ಷನ್ನ ಅಪ್ಲಿಕೇಶನ್ ಕೆಲವೊಮ್ಮೆ ಹೆಚ್ಚು ಸ್ಟೋರೇಜು, ರ್ಯಾಮ್ ಮತ್ತು ಪ್ರೊಸೆಸಿಂಗ್ ಪವರ್ನ ಬಳಸೋದು. ವಿಶೇಷವಾಗಿ ಹಳೆಯ ಫೋನ್ ಮತ್ತು ಕಡಿಮೆ ರ್ಯಾಮ್ ಪ್ಲಸ್ ಆಲ್ಮೋಸ್ಟ್ ಸ್ಟೋರೇಜ್ ಪ್ಲಸ್ ಹೆವಿ ಆ್ಯಪ್ಸ್. ಅಂದರೆ ನಿಮ್ಮ ಹಳೆಯ ಫೋನು ಅದ್ರಲ್ಲಿ ಕಡಿಮೆ ಅಪ್ಲಿಕೇಶನ್ನು ಸ್ಟೋರೇಜ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು OnePlus ಮೊಬೈಲ್ನ ಯೂಸ್ ಮಾಡ್ತಾಯಿದ್ದೀರಾ, OnePlus 7, OnePlus 8 ಯೂಸ್ ಮಾಡ್ತಾಯಿದ್ರೆ ಸ್ಟೋರೇಜ್ ಬಂದು 128 GB ಮಾತ್ರ ಇದೆ.
ಬಟ್ ಅದರಲ್ಲಿ ಇರ್ತಕ್ಕಂಥ ಸ್ಟೋರೇಜ್ಗಿಂತ ಜಾಸ್ತಿ ನೀವೇನಾದ್ರು ಅಪ್ಲಿಕೇಶನ್ನ ವೀಡಿಯೋಸನ್ನು ಹಾಕಕ್ಕೆ ಹೋಗ್ತೀರ ಅಂತ ಹೇಳಿದ್ರೆ ಆವಾಗ ಮೊಬೈಲು ತುಂಬ ಅಂದರೆ ತುಂಬಾ ಸ್ಲೋ ಆಗುತ್ತೆ. ಸೊ ಕೆಲವೊಮ್ಮೆ ಅದನ್ನ ನೀವು ಹೆಂಗೆ ರೆಕ್ಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ರೀಸೆಟ್ ಮಾಡಿದ್ರು ಕೂಡ ಕೆಲವು ಟೈಮ್ಗಷ್ಟೇ ಟೆಂಪ್ರರಿಗಷ್ಟೇ ಅದು ಸೇರಿ ಕೂಡ ಹೋಗ್ಬೋದು. ಆದರೆ ಕಂಪ್ಲೀಟ್ಲಿ ರಿಪೇರಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳೋದಕ್ಕಂತೂ ಆಗಲ್ಲ. ಸೊ ಫೋನ್ ಫಾಸ್ಟ್ ಮಾಡೋದಕ್ಕೆ ನಾನು ಇದರಲ್ಲಿ ನಿಮಗೆ ಸ್ವಲ್ಪ ಟಿಪ್ಸ್ನ ಕೊಡಕ್ಕೆ ಹೋಗ್ತೀನಿ. ಸೊ ಮೊದಲನೇದು ಬಂದು ಸ್ಟೋರೇಜ್ನ ಅನ್ನೆಸೆಸರಿ ಫೈಲ್ಸ್ನ ರಿಮೂವ್ ಮಾಡಿ. ಸೊ ಅನ್ಯೂಸ್ಡ್ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫೋನ್ ಸಾಫ್ಟ್ವೇರ್ ಅಪ್ಡೇಟ್ನ ಚೆಕ್ ಮಾಡ್ಕೊಂಡು ಹೋಗಿ ಫೋನ್ನ ರೀಸ್ಟಾರ್ಟ್ ಮಾಡಿ. ಫೋನ್ ತುಂಬ ಏನಾದ್ರು ಹೀಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಹೀಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಮತ್ತು ರ್ಯಾಮ್ ಕ್ಲೀನರ್ ಆ್ಯಪ್ಸ್ನ ಪ್ರತಿದಿನ ಬಳಸೋ ಅವಶ್ಯಕತೆ ಏನು ಇರೋದಿಲ್ಲ. ಸೊ ಹಾಗಾದರೆ ನಿಮ್ಮ ಫೋನ್ ಏನಾದ್ರು ಸ್ಲೋ ಆಗೋಗಿ ಯಾವ ರೀಸನ್ ಇದೆ ಮೇಲಿಂದ್ರಲ್ಲಿ ಸ್ಟೋರೇಜಾ, ಹೀಟಾ, ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ನ ಕಮೆಂಟ್ನಲ್ಲಿ 1, 2, 3 ಅಂತ ಅಂದ್ಬಿಟ್ಟು ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ರಿಕ್ವೆಸ್ಟು, ನಿಮ್ಮ ಮೊಬೈಲ್ 20,000 ಅಥವಾ 30,000 ರೂಪಾಯಿ ಫೋನ್ ಏನೋ ಸ್ಲೋ ಆಗಿ ಹೊಸ ಫೋನನ್ನು ತೊಗೋಬೇಕು ಅಂತ ಯೋಚನೆ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಫೋನ್ ಸ್ಲೋ ಆದಾಗ ಫ್ಯಾಕ್ಟ್ರಿ ರೀಸೆಟ್ ಮಾಡಬೇಕಾ ಅಥವಾ ಬೇಡ ಅನ್ನೋದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಮಂಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.